ಕರ್ನಾಟಕದ ಎಲ್ಲ ಮಾದಿಗ ಮತ್ತು ಮಾದಿಗರಲ್ಲಿ ಬರ್ತಕ್ಕಂಥ ಉಪಜಾತಿಗಳಲ್ಲಿ ನನ್ನ ಕಳಕಳಿ ಮನವಿ ಏನಂತ ಹೇಳಿದ್ರೆ, ಇದೇ ತಿಂಗಳು 12ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಇದೆ. ಆ ಪ್ರತಿಭಟನೆಗೆ 31 ಡಿಸ್ಟಿಕ್ಕಿಂದಲೂ ಕೂಡ ಸಮುದಾಯದವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ. ಇದರ ಉದ್ದೇಶ ಇಷ್ಟೇನೆ. ಈಗಾಗಲೇ 30-35 ವರ್ಷಗಳಿಂದ ಆಂಧ್ರ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು ಈ ಎಲ್ಲ ಭಾಗದಲ್ಲೂ ಕೂಡ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕೊಡಬೇಕಂತ ಚಳುವಳಿ ನಡೆದಿದೆ. ಈ ಚಳುವಳಿಯಲ್ಲಿ ಸುಮಾರು ಆಂಧ್ರದಲ್ಲಿ 5 ಜನಕ್ಕೂ ಮೇಲೆ ಜನ ಸತ್ತಿದ್ದಾರೆ. ಕರ್ನಾಟಕದಲ್ಲಿ ಕೂಡ ಹುಬ್ಳಿ ಧಾರವಾಡದ ಕಾರ್ಯಕ್ರಮದಲ್ಲಿ 8 ಜನ ಸತ್ತಿದ್ದಾರೆ ಆಕ್ಸಿಡೆಂಟ್ ಅಲ್ಲಿ. ಅವರಿಗೂ ಕೂಡ ಪರಿಹಾರ ಕೊಟ್ಟಿಲ್ಲ. ಹಾಗಾಗಿ ಇವತ್ತು ಸುಮಾರು 35 ವರ್ಷಗಳ ಹಿಂದೆನೆ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಚಮ್ಮಾರ್ಸು ಮತ್ತು ವಾಲ್ಮೀಕಿ ಮಧ್ಯದಲ್ಲಿ ಒಳಮೀಸಲಾತಿ ವಿಚಾರ ಬಂದಾಗ ಆ ಕಡೆ ಉತ್ತರ ಭಾರತದಲ್ಲಿ ಏನು ದಕ್ಷಿಣ ಭಾರತದಲ್ಲಿ ಮಾದಿಗರು ಬೀದಿ ಉಳಿಸೋ ಕೆಲಸ ಮಾಡ್ತಾರೆ, ಆ ಕೆಲಸವನ್ನ ಅಲ್ಲಿ ವಾಲ್ಮೀಕಿ ಸಮಾಜದವ್ರು ಮಾಡ್ತಾರೆ. ಈ ಎರಡು ಸಮುದಾಯದ ಮಧ್ಯದಲ್ಲಿ ಒಳಮೀಸಲಾತಿ ವಿಚಾರ ಬಂದಾಗ ಮೊನ್ನೆ ಶ್ರೀ ಕಾಂಚೀರಾಮ್ ಸಾಹೇಬರು ಎರಡೂ ಸಮುದಾಯನ ಕರೆದು ಮಾತಾಡಿ ಗೌರ್ಮೆಂಟ್ ಕಡೆ ಮಾತಾಡಿ ಸ್ಟೇಟ್ ಗೌರ್ಮೆಂಟು ಆ ಒಂದು ವಾಲ್ಮೀಕಿ ಸಮಾಜಕ್ಕೆ ಬಿಟ್ಕೊಡಿ, ಸೆಂಟ್ರಲ್ ಚಮ್ಮಾರ್ ಹೋಗಿ ನಿಮಗೆಲ್ಲ ಅವಕಾಶ ಇದೆ ಅಂತೇಳಿ ಅದನ್ನು ಸೆಟಲ್ಮೆಂಟ್ ಮಾಡ್ತಾರೆ. ಅದಾದ್ಮೇಲೆ ಕರ್ನಾಟಕ ಆಂಧ್ರ ಅಖಂಡ ಆಂಧ್ರ ಚಳುವಳಿ ನಡೀತದೆ. ಹಿಂದೆ ಇದ್ದಂತ ದಳ ಮ್ಯಾನಿಫೆಸ್ಟೋ ಎಲ್ಲ ಆಗ್ತು, ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂದ್ರೆ ಒಳ ಮೀಸಲಾತಿಯನ್ನ ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡ್ ಮಾಡ್ತೀವಿ, ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡ್ತೀವಿ ಅಂತ. ಆದ್ರೆ 2 ಸಾರಿ ಸರ್ಕಾರ ಮಾಡಿದ್ರು ಆ ಕೆಲಸ ಅವ್ರು ಮಾಡಲಿಲ್ಲ. ಬಿಜೆಪಿನವರು 2008ರಲ್ಲಿ ಮ್ಯಾನಿಫೆಸ್ಟೋ ಹಾಕಿದ್ರು. ಯಡಿಯೂರಪ್ಪನವ್ರು 4 ಸಾರಿ ಸಿಎಂ ಆದ್ರೂ ಕೂಡ ಆ ಕೆಲಸನ ಅವ್ರು ಮಾಡಲಿಲ್ಲ. ಕಾಂಗ್ರೆಸ್ ಅವರು 2013ರಲ್ಲಿ ಮ್ಯಾನಿಫೆಸ್ಟೋ ಹಾಕಿದ್ರು. 5 ವರ್ಷ ಅಧಿಕಾರದಲ್ಲಿದ್ರು ಕೂಡ ಅವರು ಕೂಡ ಕೆಲಸ ಮಾಡಲಿಲ್ಲ. ಮತ್ತೆ ಆಮೇಲೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಮಾಡೋ ಸ್ಥಿತಿಯಲ್ಲಿ ಅವರು ಹೊರಟರು. ಒಂದು ಸಬ್ ಕಮಿಟಿ ಕೂಡ ಮಾಡಿದ್ರು. ಆದ್ರೆ ಆ ಸಬ್ ಕಮಿಟಿ